ವಚನ ವಾಚನ. ಅಯ್ಯ ನೀನು ನಿರಾಳ ನಿರ್ಮಾಯನಾಗಿಪ್ಪೆಯಾಗಿ ಆಕಾಶ ಪ್ರಕಾಶವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು, ಸಾಕ್ಷಿ ಸಭೆಗಳಿಲ್ಲದಂದು, ಆಧಾರದೊಳಗಣ ವಿಭೂತಿಯಂ ತೆಗೆದು ಭೂಮಿಯ ನೆಲೆಗೊಳಿಸಿ 50,000,000,000 ವಿಸ್ತೀರ್ಣ ಭೂಮಂಡಲಕ್ಕೆ ಸುತ್ತಿ ಹರಿದವು ಸಪ್ತಸಾಗರಂಗಳು. 86 ಕೋಟಿಯಂ 97 ಲಕ್ಷ ಕಾಲ ಭುವನ ಮಂಡಲಕ್ಕೆ ಉದಯ ಬ್ರಹ್ಮಾಂಡ. 66 ಕೋಟಿ ತಾರಾಮಂಡಲವೆಂದೆಡೆ ಬೆಳಗಿ ತೋರಿದ 12 ಜ್ಯೋತಿಯ ನಿಲ್ಲಿಸಿ ತೋರಿದ 14 ಭುವನವ. ಈ ಜಗದ ಜಂಗುಳಿಯ ಕಾವ ಗೋವಳ ತಾನಾಗಿ 84 ಲಕ್ಷ ಜೀವರಾಶಿಗಳಿಗೆ ರಾಶಿವಾಳ ತಾನಾಗಿ ಸಕಲದ ಅಳಿವಿನ ಉಳಿವಿನ ನಿಂದ ನಿಜದ ನಿಲವ ನೋಡಿ ಕಂಡೆನು. ಗುಹೇಶ್ವರ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತೆನು. ಅಯ್ಯ ನೀನು ನಿರಾಳ ನಿರ್ಮಾಯನಾಗಿಪ್ಪೆಯಾಗಿ ಆಕಾಶ ಪ್ರಕಾಶವಿಲ್ಲದಂದು, ಸಾಕ್ಷಿ ಸಭೆಗಳಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು, ಆಧಾರದೊಳಗಣ ವಿಭೂತಿಯಂ ತೆಗೆದು ಭೂಮಿಯ ನೆಲೆಗೊಳಿಸಿ 50,000,000,000 ಕೋಟಿ ವಿಸ್ತೀರ್ಣ ಭೂಮಂಡಲಕ್ಕೆ ಸುತ್ತಿ ಹರಿದವು ಸಪ್ತಸಾಗರಂಗಳು. 86 ಕೋಟಿಯಂ 97 ಲಕ್ಷ ಕಾಲ ಭುವನ ಮಂಡಲಕ್ಕೆ ಉದಯ ಬ್ರಹ್ಮಾಂಡ. 66 ಕೋಟಿ ತಾರಾಮಂಡಲವೆಂದೆಡೆ ಬೆಳಗಿ ತೋರಿದ 12 ಜ್ಯೋತಿಯ ನಿಲ್ಲಿಸಿ ತೋರಿದ 14 ಭುವನವ. ಈ ಜಗದ ಜಂಗುಳಿಯ ಕಾವ ಗೋವಳ ತಾನಾಗಿ 84 ಲಕ್ಷ ಜೀವರಾಶಿಗಳಿಗೆ ರಾಶಿವಾಳ ತಾನಾಗಿ ಸಕಲದ ಅಳಿವಿನ ಉಳಿವಿನ ನಿಂದ ನಿಜದ ನಿಲವ ನೋಡಿ ಕಂಡೆನು. ಗುಹೇಶ್ವರ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತೆನು. ಭಾವಾರ್ಥ: ಬಹಳ ಅದ್ಭುತವಾದಂತಹ ಸೃಷ್ಟಿಯ ವಚನವಿದು. ಅಯ್ಯ ನೀನು ನಿರಾಳ ನಿರ್ಮಾಯನಾಗಿಪ್ಪೆಯಾಗಿ. ಪರಮಾತ್ಮನು ನಿರಾಳ, ಪರಿಶುದ್ಧ, ನಿರ್ಮಾಯ, ಮಾಯಾವಿರಹಿತನು. ಯಾವುದೇ ಮಾಯೆಗೆ ಒಳಗಾಗದೇ ಇರುವಂತಹ ಶಕ್ತಿಯದು. ಶುದ್ಧವಾದಂತಹ ಪರಿಶುದ್ಧವಾದಂತಹ ಶಕ್ತಿ, ನಿರಾಳನು. ಇಂತಹ ಪರಮಾತ್ಮನು ನೀನು. ಹಾಗಾದರೆ ನೀನು ಹೇಗಿದೆಯಾ? ಯಾವಾಗ ಹುಟ್ಟಿದೀಯಾ? ಪರಮಾತ್ಮನಿಗೆ ಹುಟ್ಟಿಲ್ಲ, ಸಾವಿಲ್ಲ. ಆಕಾಶವೇ ಈ ಸೃಷ್ಟಿಯಲ್ಲಿ ಇನ್ನೂ ತೋರಿರಲಿಲ್ಲ, ಪ್ರಕಾಶವೂ ತೋರಿರಲಿಲ್ಲ. ಆಕಾಶವೆಂದರೆ ಭೌತಿಕವಾದಂತಹ ಈ ಕಣ್ಣಿಗೆ ಕಾಣುತ್ತಿರುವಂತಹ ಬಯಲು. ಪ್ರಕಾಶವೆಂದರೆ ಈ ಬಯಲಿನಲ್ಲಿ ಹರವಿದಂತಹ ಅಸಂಖ್ಯಾತ ನಕ್ಷತ್ರಗಳ ಬೆಳಕು. ಇದು ಪ್ರಕಾಶವನ್ನು ಒಳಗೊಂಡಿದೆ. ಎಷ್ಟು ಅದ್ಭುತವಾದಂತಹ ಸೃಷ್ಟಿ ಇದು ನೋಡಿ. ಆಕಾಶವೆಂದರೆ ಭೌತಿಕವಾದ ಬಯಲು, ಪ್ರಕಾಶವೆಂದರೆ ಅದರಲ್ಲಿ ಹರವಿದಂಥ ಅಸಂಖ್ಯಾತ ನಕ್ಷತ್ರಗಳ ಬೆಳಕು. ಈ ಆಕಾಶ ಪ್ರಕಾಶವಿಲ್ಲದಂದು ಆ ಶಕ್ತಿ ಇತ್ತು. ಸಾಕ್ಷಿಯಾಗಲಿ ಅಲ್ಲಿ ಪ್ರಕಾಶವೂ ಸೂಸಿರಲಿಲ್ಲ, ಆಕಾಶವೂ ಇನ್ನೂ ಹರವಿರಲಿಲ್ಲ. ಅಲ್ಲಿ ಸಾಕ್ಷಿಯಾಗಲಿ ಸಭೆಗಳಾಗಲಿ ಕಾಣ್ತಾ ಇರಲಿಲ್ಲ. ಚರಾಚರ ಜಗತ್ತು ರಚನೆಯೇ ಆಗಿರಲಿಲ್ಲ. ಆಗ ಪರಮಾತ್ಮನು ಏಕೈಕವಾಗಿ ತಾನಾಗಿ ನೆಲೆಸಿದ್ದ. ಆಧಾರದೊಳಗಣ ವಿಭೂತಿಯಂ ತೆಗೆದು ಭೂಮಿಯ ನೆಲೆಗೊಳಿಸಿ. ಆಗ ಆ ಪರಮಾತ್ಮನು ತನ್ನ ಆಧಾರದ, ತನ್ನ ಶಕ್ತಿ ಒಳಗೆ ಇರುವಂತಹ, ತನ್ನೊಳಗೆ ಇರುವಂತಹ ಒಂದು ಪುಡಿಯನ್ನು, ಅಂದರೆ ವಿಭೂತಿಯನ್ನು, ಒಂದು ಶಕ್ತಿಯನ್ನು ತೆಗೆದು ಕ್ರಿಯಾಶಕ್ತಿಯನ್ನು ಅದರಿಂದ ಹೊರಹೊಮ್ಮಿಸಿ ಈ ಅದ್ಭುತವಾದಂತಹ ಭೂಮಿಯನ್ನು ಸೃಷ್ಟಿ ಮಾಡಿದ. 50,000,000,000 ಕೋಟಿ ವಿಸ್ತೀರ್ಣ ಸಪ್ತಸಾಗರಗಳು. ಈ ಭೂಮಂಡಲದ ವಿಸ್ತಾರ ಎಷ್ಟು ಗೊತ್ತೇ? 50 ಕೋಟಿ ಯೋಜನ. 50 ಕೋಟಿ ಯೋಜನ. ಇದನ್ನು ಸಪ್ತ ಸಮುದ್ರಗಳು ಸಹ ಸುತ್ತುವರೆದಿವೆ. ಇಷ್ಟೊಂದು ವಿಶಾಲವಾದ ಈ ಭೂಮಿಯ ಸುತ್ತ ಸಪ್ತ ಸಮುದ್ರಗಳು ಸುತ್ತುವರೆದು ಬಿಟ್ಟವೆ. 86 ಕೋಟಿ ಮಂಡಲಕ್ಕೆ ಉದಯ. ಅಷ್ಟೇ ಅಲ್ಲ, 86 ಕೋಟಿ 97 ಲಕ್ಷ ವರ್ಷ ಈ ಭೂಮಂಡಲದ ಉದಯಕ್ಕೆ ಕಾರಣ. ಒಂದೇ ದಿನಕ್ಕಾಗಿಲ್ಲ ಇದು. 86 ಕೋಟಿ 97 ಲಕ್ಷ ವರ್ಷ ಈ ಭೂಮಂಡಲದ ಉದಯ ಆಗಿದೆ.
ಅದಕ್ಕೆ ಸಪ್ತ ಸಮುದ್ರಗಳು ಸೇರಬೇಕಾದ್ರೆ ಅದಕ್ಕೆಷ್ಟು ಸಮಯ ತಗೊಂಡಿರುತ್ತೆ? ಬ್ರಹ್ಮಾಂಡ 66 ಕೋಟಿ. ಈ ಭೂಮಂಡಲ ಆದ ಮೇಲೆ ಆಕಾಶದಲ್ಲಿ ನೆರೆದಿಹ ಬ್ರಹ್ಮಾಂಡಗಳು 66 ಕೋಟಿ ಇದ್ದವು. ಒಂದೊಂದು ಬ್ರಹ್ಮಾಂಡ ಎಷ್ಟೊಂದು ಅದ್ಭುತ ಇದೆ, ಅಂಥದ್ರಲ್ಲಿ 66 ಕೋಟಿ ಬ್ರಹ್ಮಾಂಡಗಳು ಇಲ್ಲಿವೆ. ತಾರಾಮಂಡಲವೆಂದಡೆ ಬೆಳಗಿ ತೋರಿದ 12 ಜ್ಯೋತಿಯ ಈ ದೇವನು 12 ರಾಶಿಯಲ್ಲಿ ವಿಭಕ್ತಿಗೊಂಡು ತಾರಾಮಂಡಲವನ್ನು ಬೆಳಗಿಸಿ ತೋರಿಸ್ತಾ ಇದ್ದಾನೆ. ನಿಲ್ಲಿಸಿ ತೋರಿದ 14 ಭುವನವ, 14 ಭುವನಗಳು ಭೂಮಂಡಲದ ಮೇಲೆ ಮತ್ತು ಕೆಳಗೆ ಸ್ಥಿರಗೊಳಿಸಿದ, ಅಲ್ಲಿ ನಿಂತ್ಕೊಂಡಿದ್ದಾವೆ. ಈ ಜಗದ ಜಂಗುಳಿಯ ಕಾವ ಗೋವಳ ತಾನಾಗಿ ಇಷ್ಟೆಲ್ಲ ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಆ ಶಕ್ತಿ ಪರಮಾತ್ಮನು ಇದನ್ನು ಹೇಗೆ ಗೋವುಗಳನ್ನು ಕಾಯುವಂಥ ಒಬ್ಬ ಮಾಲಿಗ ಕಾಯ್ಕೊಂಡು ನಿಂತ್ಕೊಂಡಿರ್ತಾನಲ್ಲ, ಹಾಗೆ ಅವನು ಈ ಜಗತ್ತನ್ನು ಆ ಗೋವಳನಾಗಿ ಕಾಯ್ತಾ ಇದ್ದಾನೆ. ಜಗತ್ತಿನಲ್ಲಿರುವ ಎಲ್ಲ ಮಹತ್ಕಾಯಗಳ ರಕ್ಷಕನಾಗಿ ನಿಂತ್ಕೊಂಡಿದ್ದಾನೆ ಪರಮಾತ್ಮ. 84 ಲಕ್ಷ ಜೀವರಾಶಿಗಳಿಗೆ ರಾಶಿ ಜೀವಾಳ ತಾನಾಗಿ. ರಾಶಿವಾಳ ಅಂದರೆ ಮೂಲಿಗ, ಅಂದರೆ ಮೂಲವಾಗಿ ಇರುವಂತಹ ಶಕ್ತಿ. 84 ಲಕ್ಷ ಜೀವರಾಶಿಗಳು ಈ ಭೂಮಂಡಲದೇನು ಹುಟ್ಕೊಂಡಿದ್ದಾವೆ, ಅವಕ್ಕೆಲ್ಲ ರಾಶಿವಾಳ ಅವನೇ ಮೂಲಿಗ, ಅವನಿಂದಲೇ ಇವೆಲ್ಲವೂ ಹೊರ ಬಂದಿದ್ದಾವೆ. ಇವನ್ನೆಲ್ಲವನ್ನು ನಡೆಸ್ತಾ ಇದ್ದಾನೆ. ಹೀಗೆ ಅದ್ಭುತವಾದಂತಹ ಈ ಬ್ರಹ್ಮಾಂಡದ ಒಂದು ಪರಿಕಲ್ಪನೆಯನ್ನು, ವಿಶ್ವದ ಪರಿಕಲ್ಪನೆಯನ್ನು ಕೇವಲ ಯೋಗದ ದೃಷ್ಟಿಯಿಂದ ಕಂಡುಕೊಂಡಂತಹ ಅಲ್ಲಮ ಪ್ರಭುದೇವರು ನಮಗೆ ಈ ವಚನದ ಮೂಲಕವಾಗಿ ಈ ಜಗತ್ತಿನ ಉಗಮದ ವಿಚಾರವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಜೊತೆಗೆ ಪರಮಾತ್ಮನು ಈ ಜಗತ್ತು, ಈ ಬ್ರಹ್ಮಾಂಡ, ಈ ವಿಶ್ವ ಉದಯವಾಗುವುದಕ್ಕಿಂತ ಮೊದಲೇ ಆತನ ಶಕ್ತಿ ಇತ್ತು, ಅದು ತಾನೇ ತಾನಾಗಿತ್ತು, ಅದು ಸ್ವಯಂಭುವಾಗಿತ್ತು ಎಂಬಂತಹ ವಿಚಾರವನ್ನು ಇದರಲ್ಲಿ ನಾವು ಅರಿತುಕೊಳ್ಳಬಹುದಾಗಿದೆ. ಎಂತಹ ವೈಜ್ಞಾನಿಕವಾದ ವೈಚಾರಿಕವಾದಂತಹ ವಿಚಾರಗಳನ್ನು ಶರಣರು ಕಂಡುಕೊಂಡಿದ್ದರು ಎಂಬುದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು. ಇಂತಿ ನಿಮ್ಮ ಪ್ರೀತಿಯ ಅಮ್ಮಾಜಿ.